ಈಗ ಆಗಸ್ಟ್ 15 ಚಿತ್ರ ಬಿಡುಗಡೆ ಆಗುತ್ತೆ ಅಂತ ಬಯಸ್ತಾ ಇದ್ದೀವಿ. ಬಯಸೋದಕ್ಕಿಂತ ಮುಖ್ಯವಾಗಿ ಅದನ್ನು ದಿನಗಳನ್ನು ಮುಂದೆ ಹಾಕಬಾರ್ದು. ಅದೇ ದಿನ ಚಿತ್ರ ತೆರೆ ಕಾಣಬೇಕು. ಸಿನಿಮಾ 6 ತಿಂಗಳು ಬರಲ್ಲ ಅಂತಂದರೆ ಕನ್ನಡ ಇಂಡಸ್ಟ್ರಿ ಎಲ್ಲಿವರೆಗೂ ಹೋತನ್ನೋದು ಜನಗಳ ನೋಡಕ್ಕೆ ಹೋಗ್ತಾಯಿದ್ರು. ಇಡೀ ನಮ್ಮ ಅಣ್ಣವ್ರು ಹೋದ್ಮೇಲೆ ಶಿವಣ್ಣರೇ ಎಲ್ಲ ದೊಡ್ಡ ಮನೆ ಜವಾಬ್ದಾರಿ ಹೊತ್ತು ಆ ಫಿಲಮನ್ನು ಅವರು ಯಾವುದೇ ಫಿಲ್ಮ್ ತೆಗೆದ್ರು ಕೂಡ ಭಾಳ ತುಂಬ ಅದ್ಭುತವಾಗಿರುತ್ತೆ. ಇವತ್ತಿನ ಕಾಲದಲ್ಲಿ ಚಿತ್ರರಂಗ ಇವತ್ತು ಏನಾಗಿದೆ ಬಿದ್ದೋಗಿದೆ. ಫ್ಯಾನ್ ಇಂಡಿಯಾ ಪ್ರಮೋಷನ್ ಎಲ್ಲ ಮಾಡ್ತಾಯಿದ್ದಾರೆ, ಟೀಮ್ ಮಾಡ್ತಾಯಿದ್ದಾರೆ, 45 ತಂಡದವರು ಮಾಡ್ತಾಯಿದ್ದಾರೆ. ಹಾಗಾಗಿ ಈಗ ಅವರು ದೊಡ್ಡ ಮಟ್ಟದಲ್ಲಿ ಈಗ ಮೊನ್ನೆ ಎಲ್ಲ ಈಗ ಶಿವಣ್ಣ ಆಗಿರ್ಬೋದು, ಉಪ್ಪಿ ಅಣ್ಣ ಆಗಿರ್ಬೋದು, ಗೀತಾಕ್ಕ ಆಗಿರ್ಬೋದು, ಅರ್ಜುನ್ ಜನ್ಯ ಅವರಾಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲ ಈಗ ವಿಮಾನದ ಮುಖಾಂತರ ಫ್ಯಾನ್ ಇಂಡಿಯಾ ಪ್ರಮೋಷನ್ ಮಾಡ್ತಾಯಿದ್ದಾರೆ. ಹಾಗಾಗಿ ಈಗ ನಮ್ಮ ದಾವಣಗೆರೆ ಜಿಲ್ಲಾ ಅಭಿಮಾನಿಗಳು ಅಂದರೆ ಶಿವಣ್ಣ ಅಣ್ಣವರ ಅಭಿಮಾನಿಗಳಾಗಿರ್ಬೋದು, ಉಪೇಂದ್ರ ಅವರ ಅಣ್ಣವರ ಅಭಿಮಾನಿಗಳಾಗಿರ್ಬೋದು, ಒಂದು ಚಿಕ್ಕದಾಗಿ ಒಂದು ಪೋಸ್ಟರ್ಗಳನ್ನು ನಾವು ತಗೊಂಡು ಆಟೋದಲ್ಲಿ ಅದನ್ನು ಅಂಟಿಸ್ಬಿಟ್ಟು ಒಂದು ಚಿಕ್ಕದಾಗಿ ನಾವು ಪ್ರಮೋಷನ್ನ ಮಾಡ್ತಾಯಿದ್ದೀವಿ. ಈಗ ಆಗಸ್ಟ್ 15 ಚಿತ್ರ ಬಿಡುಗಡೆ ಆಗುತ್ತೆ ಅಂತ ಬಯಸ್ತಾ ಇದ್ದೀವಿ. ಬಯಸೋದಕ್ಕಿಂತ ಮುಖ್ಯವಾಗಿ ಅದನ್ನು ದಿನಗಳನ್ನು ಮುಂದೆ ಹಾಕಬಾರ್ದು. ಅದೇ ದಿನ ಚಿತ್ರ ತೆರೆ ಕಾಣಬೇಕು. ಅದಕ್ಕೆ ನಾವು ತುಂಬ ಬಯಸ್ತಾ ಇದ್ದೀವಿ. ಅಭಿಮಾನಿಗಳು, ಶಿವಣ್ಣ ಅಭಿಮಾನಿಗಳಾಗಿರ್ಬೋದು, ಉಪ್ಪಿ ಅಣ್ಣವರ ಅಭಿಮಾನಿಗಳಾಗಿರ್ಬೋದು ಮಾಡ್ತಾಯಿದ್ವಿ. ಈ ಪ್ರಮೋಷನ್ ಮುಖಾಂತರ ಜನತೆಗೆ ಗೊತ್ತಾಗಲಿ ನಮ್ಮ ಕನ್ನಡ ಸಿನಿಮಾ ಅನ್ನೋದು ಯಾಗಾಗ್ಬಿಟ್ಟಿದೆ, ತುಂಬ ಹಿಂದೆ ಉಳ್ಕೊಂಬಂದಿದ್ದಕ್ಕಿಂತ ಮುಂದೆ ಇದೆ. ತುಂಬ ಮಟ್ಟದಲ್ಲಿ ಸಿನಿಮಾಗಳು ತೆರೆ ಮೇಲೆ ಬರ್ತಾಯಿಲ್ಲ. ನಟರುಗಳದು ಹೊಸಬರದು ಬರ್ತಾಯಿಲ್ಲ, ಹಳಬರದು ಬರ್ತಾಯಿಲ್ಲ. ಸಿನಿಮಾ ಮಂದಿರದಲ್ಲಿ ಸಿನಿಮಾ ನೋಡೋದು ನಮಗೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ಸಿನಿಮಾ ನಮಗೆ ಜನ ಬಯಸಬೇಕಂದ್ರೆ ಚಿತ್ರಮಂದಿರಗಳಲ್ಲಿ ಎಲ್ಲ ನಟರು ನಿಗದಿತ ತಿಂಗಳಿಗೆ ವರ್ಷಕ್ಕೆ ಇಷ್ಟು ಸಿನಿಮಾಗಳು ಬಿಡುಗಡೆ ಕೊಡಲಿ. ಹೌದಾ ಇಲ್ವಾ? ಸ್ವಲ್ಪ ಸಿನಿಮಾ ಎಲ್ಲರೂ ನೋಡೋಕ್ಕೆ ಬಯಸೋಣ. ಎಲ್ಲ ಚಿತ್ರ ಅಭಿಮಾನಿಗಳು ಈ 45 ಕನ್ನಡ ಸಿನಿಮಾ 45 ಆಗಸ್ಟ್ 15ಕ್ಕೆ ರಾಜ್ಯ ಮತ್ತು ದೇಶಾದ್ಯಂತ ಚಿತ್ರ ತೆರೆ ಕಾಣುತ್ತೆ. ಖಂಡಿತ ಯಶಸ್ವಿನೂ ಆಗುತ್ತೆ ಅನ್ನೋದನ್ನು ಬಯಸಿ ನಡೀಬೇಕಂತ ಬಯಸಿದ್ದೀವಿ. ಮೊದಲೇದಾಗಿ ಶಿವಣ್ಣವರು ಮತ್ತು ಉಪೇಂದ್ರ ಸರ್ ಅವರು ಕೂಡ ಜೊತೆಯಾಗಿ ಮೊದಲು ಮಾಡಿದರು. ಆ ಸಿನಿಮಾ ಯಶಸ್ವಿ ಆಯಿತು. ಇದು ಕೂಡ 45 ಅಂತ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ನಮ್ಮ ಅನಿಸಿಕೆ. ಮತ್ತು ಅಭಿಮಾನಿಗಳು ಹೆಚ್ಚಿನದಾಗಿ ಭಾಳ ಅಭಿಮಾನಿಗಳು ಇದ್ದಾರೆ ಶಿವಣ್ಣವ್ರಿಗೆ. ಇಡೀ ನಮ್ಮ ಅಣ್ಣವ್ರು ಹೋದ್ಮೇಲೆ ಶಿವಣ್ಣರೇ ಎಲ್ಲ ದೊಡ್ಡ ಮನೆ ಜವಾಬ್ದಾರಿ ಹೊತ್ತು ಆ ಫಿಲಮನ್ನು ಅವರು ಯಾವುದೇ ಫಿಲ್ಮ್ ತೆಗೆದ್ರು ಕೂಡ ಭಾಳ ತುಂಬ ಅದ್ಭುತವಾಗಿರುತ್ತೆ. ಇನ್ನೊಂದು ಏನಂದರೆ ಈಗ ಇಡೀ ಕರ್ನಾಟಕದಲ್ಲೇ ಮಧ್ಯ ಕರ್ನಾಟಕ ಅಂತ ದಾವಣಗೆರೆ ಇದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಸಾಕಷ್ಟು ಚಿತ್ರಮಂದಿರಗಳಿದ್ವು, ಸಿನಿಮಾಗಳು ಬರ್ತಾಯಿದ್ವು, ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ಲು ತಂತ್ರಜ್ಞಾನ ಬಂದ್ಬಿಟ್ಟು ಭಾಳ ಸಿನಿಮಾಗಳೆಲ್ಲ ಥಿಯೇಟ್ರಿಗೆ ಬರೋದೇ ಇಲ್ಲ. ಸೊ ಇನ್ನೂ ಹೆಚ್ಚಿನದಾಗಿ ಬೆಳಿಬೇಕು ಸಿನಿಮಾ ರಂಗ. ಮತ್ತು ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಸಿನಿಮಾ ಇಂಡಸ್ಟ್ರಿಯವರೆಲ್ಲ ಬಂದು ಸ್ವಲ್ಪ ಏನಾದರೂ ಕಾರ್ಯಕ್ರಮಗಳು ಕೊಡಬೇಕು. ಹಾಗಾದರೆ ಮಾತ್ರ ಸಿನಿಮಾಗಳು ಥಿಯೇಟ್ರಿಗೆ ಬರೋದಕ್ಕೆ ಸಾಧ್ಯ, ಮತ್ತು ಸಿನಿಮಾ ಇಂಡಸ್ಟ್ರಿ ಉಳಿಯೋದಕ್ಕೆ ಸಾಧ್ಯ. ಈ ಡಿಜಿಟಲ್ ಯುಗದಲ್ಲಿ ಈ ಥರ ಮಾಡಲಿಲ್ಲ ಅಂದರೆ ಸಿನಿಮಾ ಇಂಡಸ್ಟ್ರಿ ಎಲ್ಲೂ ಬರೋದಿಲ್ಲ. ಮುಂದಿನ ದಿನದಲ್ಲಿ ಅದು ಸಿನಿಮಾ ಅನ್ನೋದೇ ಇರೋದಿಲ್ಲ ಅನ್ನೋ ಬರೀ ತಂತ್ರಜ್ಞಾನದ ಮೂಲಕ ನಾವು ಸಿನಿಮಾ ನೋಡ್ಬೇಕಾಗತ್ತಷ್ಟೇ. ಹಾಗಾಗಿ ಸಿನಿಮಾ ಪ್ರತಿಯೊಬ್ಬರು ನಾಯಕರಾಗಿರ್ಬೋದು, ಯಾರೇ ಸಿನಿಮಾ ಇಂಡಸ್ಟ್ರಿ ನಾಯಕರುಗಳು ಪ್ರತಿ ಜಿಲ್ಲೆಗಳಲ್ಲಿ ಅವರು ಸ್ವಲ್ಪ ಕಾರ್ಯಕ್ರಮಗಳು ಹಮ್ಮಿಕೊಂಡು ಸಿನಿಮಾಗಳನ್ನು ಪ್ರಚಾರ ಕೊಟ್ಟು ಥಿಯೇಟ್ರಿಗೆ ಬರೋ ರೀತಿಯಲ್ಲಿ ಜನನ ಮಾಡೋವಂಥ ಕೆಲಸ ಇವತ್ತು ಸಿನಿಮಾ ಇಂಡಸ್ಟ್ರಿ ಮಾಡಬೇಕಾಗಿದೆ. ಸಿನಿಮಾಗಳು ಬಂದು ಕನ್ನಡ ಸಿನಿಮಾಗಳು ಬಂದು ಸ್ಟಾರ್ ನಟರದ್ದು ಈ ವರ್ಷದಾಗ ಯಾವುದೂ ಆಗಿಲ್ಲ. ಸ್ಟಾರ್ ನಟರದ್ದು ಆಗ್ತಾಯಿದೆ ಸಿನಿಮಾ ಅಂತಂದರೆ ಇದೇ 45 ಸಿನಿಮಾ. ಹಾಗಾಗಿ ಈ ಚಿತ್ರ ಭಾಳ ವಿಭಿನ್ನವಾಗಿ ಮೂಡಿದೆ. ಇದು ಯಾವ ಥರ ಅಂದರೆ ಈ ಸಣ್ಣ ಮಕ್ಕಳು ಗೇಮ್ ಆಡ್ತಾರೆ ನೋಡ್ರಿ ಸಿನಿಮಾ, ಆ ಥರ ಗೇಮ್ ಥರ ತೆಗೆದುಬಿಟ್ಟಾರೆ ಸಿನಿಮಾ. ಅದು ಭಾಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ನಾವು ಆಗಸ್ಟ್ 15ಕ್ಕೆ ನಾವು ಸಿನಿಮಾ ನೋಡ್ಬೇಕಂತ ಕಾಯ್ತಿದ್ದೀವಿ. ಏನಿಲ್ಲ, ಫಸ್ಟು ಇದು ಆಗಸ್ಟ್ 15ಕ್ಕಂದರೆ ಸ್ಟಾರ್ ನಟರು ಅಂತಂದರೆ ಇವು 6 ತಿಂಗಳ ಗಂಟೆ ಸ್ಟಾರ್ ನಟರದ್ದು ಸಿನಿಮಾ ಬರಲಿಲ್ಲದ್ರೆ ಅದು ಕರ್ನಾಟಕದ ಚಲನಚಿತ್ರಕ್ಕೆ ಒಂದು ಅಸಹ್ಯದ ಮಾತುಗಳು. ಹಾಗಾಗಿ ಯಾವ ಹೀರೋಗಳಾದರೂ ಸ್ಟಾರ್ ನಟರದ್ದು ಸಿನಿಮಾ 6 ತಿಂಗಳು ಬರಲ್ಲ ಅಂತಂದರೆ ಕನ್ನಡ ಇಂಡಸ್ಟ್ರಿ ಎಲ್ಲಿವರೆಗೂ ಹೋತನ್ನೋದು ಜನಗಳ ನೋಡಕ್ಕೆ ಹೋಗ್ತಾಯಿದ್ರು. ಮೊನ್ನೆ ಒಂದು ಟೀಸರ್ ಬಿಟ್ಟರೆ ಅದು ನೋಡೋದೇ ಭಾಳ ಅದ್ಭುತವಾಗೈತೆ. ಅದು ಆ ಕಲರು, ಶಿವಣ್ಣವ್ರು ಬಂದು ಆ ಬೈಕ್ ಒಳಗೆ ಗನ್ ಹೊಡೆಯವು ಅವೆಲ್ಲ, ಉಪೇಂದ್ರ ಸರ್ ಬೈಕ್ ಥರ ಅವರು ಒಂದು ಬೈಕ್ ತರ್ತಾರೆ, ಅವೆಲ್ಲ ವಿಭಿನ್ನವಾಗಿ ತೆಗೆದಿದ್ದಾರೆ. ಹಂಗಾಗಿ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಅಂತ ಎಲ್ಲರ ಕಡೆ ನಿರೀಕ್ಷೆ ಐತ್ರಿ. ಅದು ಸೆಲೆಬ್ರೇಷನ್ ಮಾತ್ರ ಅದು ಸಿನಿಮಾ ಬರೋಕ್ಕಿಂತ ಮುಂಚೆನೇ ನಾವು ಮಾಡಿರ್ತೇವೆ ರೀ. ಸಿನಿಮಾದ ಫಸ್ಟ್ನೇ ದಿವಸ ಏನಿರ್ತದೆ ಸೆಲೆಬ್ರೇಷನ್, ಅವಾಗ ಈ ಪ್ಲಾನ್ಗಳೆಲ್ಲ ಬೇರೆ ಬೇರೆ ಹಾಕ್ಯಂದಿರ್ತೇವೆ, ಅದಕ್ಕಿಂತ ಜಾಸ್ತಿನೇ ಮಾಡ್ತೇವೆ. ಅದು ಬೇರೆ ಈ ಹೀರೋಗಳು ಇಬ್ಬರು ಇರೋದ್ರಿಂದ ಉಪ್ಪಿ ಅಭಿಮಾನಿಗಳು ಮಾಡ್ಬೋದು, ಶಿವಣ್ಣನ ಅಭಿಮಾನಿಗಳು ಶೇರ್ ಮಾಡ್ತೇವೆ ನಾವು. ಇಂಡಸ್ಟ್ರೀಸ್ ಮುಂದಿನ ದಿನಗಳಲ್ಲೇ ಚೆನ್ನಾಗಾಗಬೇಕು.
ಪುನೀತ್ ರಾಜ್ಕುಮಾರ್ ಇದ್ದರು. ಪುನೀತ್ ರಾಜ್ಕುಮಾರ್ ಅವರು ಡೆತ್ ಆಗಿಬಿಟ್ಟು ಅವರ ಸತ್ತೋಗಿದ್ರು. ಇವತ್ತಿನ ಕಾಲದಲ್ಲಿ ಚಿತ್ರರಂಗ ಇವತ್ತು ಏನಾಗಿದೆ ಬಿದ್ದೋಗಿದೆ. ಇವತ್ತು ಶಿವರಾಜ್ ಕುಮಾರ್ ಅವರು ಅದು ಏನು ಆರೋಗ್ಯ ಅವರು ಭಾಗ್ಯ ಚೆನ್ನಾಗಿರಲಿ, ಅವರು ಮುಂದಿನ ದಿನಗಳಲ್ಲಿ ಅವರು 100 ವರ್ಷ ಬದುಕಲಿ ಅಂತ ಹೇಳ್ಬಿಟ್ಟು ನಾವು ಜಯಿಸ್ತೀವಿ. ಅವ್ರ ಫಿಲ್ಮ್ಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ದಾಖಲೆ ಆಗಲಿ ಅಂತ ಹೇಳ್ಬಿಟ್ಟು ನಾವು ಸಹಕರಿಸ್ತೀವಿ. ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರು ಭಾಳ ದಿನದ ನಂತರ ಹಿಂದೆ ಪ್ರೀತ್ಸೆ ಅಂತ ಸಿನಿಮಾ ಬಂದಿತ್ತು, ಯಶಸ್ವಿಯಾಗಿ ಇದಾಯ್ತದು, ರನ್ ಆಯಿತು. ಹಾಗಾಗಿ ಭಾಳ ದಿನಗಳ ನಂತರ ಈಗ 45 ಎಂಬ ಚಿತ್ರ ಈಗ ಟೀಸರು ಮತ್ತು ಈಗ ಬಿಡುಗಡೆಗೆ ಸಿದ್ಧವಾಗಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಸ್ನೇಹಿತರು. ಟೀಸರ್ ಬಿಟ್ಟಿದ್ದಾರೆ, ಈಗ ಸಿನಿಮಾ 15ಕ್ಕೆ ರಿಲೀಸ್ ಆಗುತ್ತೆ. ನಮ್ಮ ದಾವಣಗೆರೆ ಜಿಲ್ಲೆಯರು ನಾಟಕ ಕಲೆ ಸಿನಿಮಾಕ್ಕೆ ಭಾಳ ಹೆಸರುವಾಸಿ, ಅಷ್ಟೇ ಪ್ರೋತ್ಸಾಹ ಮಾಡಿದ್ದಾರೆ. ಹಿಂದೆ ಚಿತ್ರಗಳನ್ನ, ನಾಟಕ, ಬೇರೆ ಬೇರೆ ಇದನ್ನು, ರಂಗಭೂಮಿ ಕಲಾವಿದರನ್ನ. ಹಾಗಾಗಿ ದಾವಣಗೆರೆಯಲ್ಲಿ ಹಿಂದೆ 25ನೇ ವಾರ, 100ನೇ ದಿನ, 50ನೇ ದಿನ ಓಡಿದವೆ ಭಾಳ ಚಿತ್ರಗಳು. ಹಾಗಾಗಿ ದಾವಣಗೆರೆ ಜಿಲ್ಲೆ ಕಲಾವಿದರನ್ನ ಕೈ ಹಿಡಿತಾರೆ ಅಂತ ನಾನು ಭಾವಿಸಿದ್ದೀನಿ. ಇಲ್ಲಿ ಭಾಳ ಸಂಘ ಸಂಸ್ಥೆಗಳಿದ್ದಾರೆ. ಶಿವರಾಜ್ ಕುಮಾರ್ ಅಭಿಮಾನಿಗಳು ಮತ್ತು ಉಪೇಂದ್ರ ಅವರ ಅಭಿಮಾನಿಗಳು ಕೂಡ ಭಾಳ ಇದೆ, ಸಂಘ ಮಾಡ್ಕೊಂಡಿದ್ದಾರೆ. ಅವಾಗೆಲ್ಲ ಹಿಂದೆ ಫ್ಲೆಕ್ಸು, ಬೇರೆ ಬೇರೆ ಬ್ಯಾನರ್ ಎಲ್ಲ ಹಾಕ್ತಿದ್ರು, ಇವು ಕೂಡ ಅದನ್ನು ಬಿಟ್ಟಿಲ್ಲ. ಹಾಗಾಗಿ ಶಿವರಾಜ್ ಕುಮಾರ್ ಅವರು ಆರೋಗ್ಯ ಸ್ವಲ್ಪ ಸರಿ ಇದ್ದಿಲ್ಲ, ಅವ್ರ ಆರೋಗ್ಯ ಬೇಗ ಚೇತರಿಕೆ ಆಗಿದೆ, ಸ್ವಲ್ಪ ಇನ್ನೂ ಆಗಲಿ, ನಮ್ಮ ಕರ್ನಾಟಕಕ್ಕೆ ಇನ್ನೂ ಸ್ವಲ್ಪ ಕೊಡುಗೆ ಕೊಡಲಿ ಅಂತ ನಾನು